ವೆಜ್ ಪಾಸ್ತಾ ಮಾಡೋಣ. ಇಲ್ಲಿ ಕುದಿಯೋ ನೀರಿಗೆ ಒಂಚೂರು ಉಪ್ಪು ಹಾಕಿ ಪಾಸ್ತಾ ಆ್ಯಡ್ ಮಾಡಿ ಅದು ಬೇಯ ತನಕ ಬಿಡೋಣ. ವೆಜ್ ಪಾಸ್ತಾಗೆ ನಾವು ಇಲ್ಲಿ ಯೂಸ್ ಮಾಡೋ ತರಕಾರಿ ಕ್ಯಾರೆಟ್, ಬ್ರಾಂಕೈಲಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ. ಮಕ್ಳಿಗೆ ಖಾರ ಆಗುತ್ತೆ ಅಂತ ನಾನು ಚಿಲ್ಲಿ ಯೂಸ್ ಮಾಡಿಲ್ಲ, ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಬಾಣಲಿಗೆ ಒಂಚೂರು ಎಣ್ಣೆ ಹಾಕಿ ಎಲ್ಲ ತರಕಾರಿಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಬೇಕಾದ್ರೆ ನೀವು ಅದಕ್ಕೆ ಕಾರ್ನ್ ಇಲ್ಲಾಂದರೆ ಬಟಾಣಿ ಏನು ಬೇಕಾದ್ರೆ ಯೂಸ್ ಮಾಡ್ಬೋದು. ಮಕ್ಳಿಗೆ ಏನು ಇಷ್ಟ ಆಗುತ್ತೆ ತರಕಾರಿ ಅದನ್ನು ಯೂಸ್ ಮಾಡಿ. ಇಲ್ಲ ಮಕ್ಕಳು ಏನು ತಿನ್ನಲ್ಲ ಅದನ್ನು ಯೂಸ್ ಮಾಡಿದ್ರು ರುಬ್ಬಿಟ್ಟು ಪೇಸ್ಟ್ ಮಾಡ್ಬೋದಲ್ಲ. ಹಾಗಾಗಿ ಇಲ್ಲಿ ಮೇಯ್ನಾಗಿ ಆನಿಯನ್ ಮತ್ತು ಟೊಮೆಟೊ ಬೇಕೇ ಬೇಕು. ಏನಕ್ಕೆ ಅಂದರೆ ಕ್ರೀಮಿ ಪೇಸ್ಟ್ ಬರೋಕ್ಕೆ ಮಕ್ಳಿಗೆ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಒಂಚೂರು ಮೇಲ್ಗಡೆ ಉಪ್ಪು ಹಾಕಿ, ಬಿಕಾಸ್ ಅದು ಫುಲ್ಲು ಸ್ಮ್ಯಾಶ್ ಆಗಿ ಚೆನ್ನಾಗಿ ಬೇಯುತ್ತೆ. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ವೆಯ್ಟ್ ಮಾಡಿ ಅದು ಫುಲ್ಲು ಬೇಯೋ ತನಕ. ಬೆಂದಾದಮೇಲೆ ಅದನ್ನು ಚೆನ್ನಾಗಿ ಆರಿಸಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ಮಾಲ್ ಪೇಸ್ಟ್ ಮಾಡಿಕೊಡಿ. ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಜೊತೆಗೆ ನಿಮಗೆ ಬೇಕಾಗಿರೋ ಸೊಪ್ಪುಗಳು ಆ್ಯಡ್ ಮಾಡ್ಬೋದು. ಇಲ್ಲಿ ಈರುಳ್ಳಿ ಹೂವನ್ನು ಬಳಸಿದ್ದೀನಿ. ಅದು ಫ್ರೈ ಆದಮೇಲೆ ರುಬ್ಬಿರೋ ಪೇಸ್ಟ್ನ ಅದಕ್ಕೆ ಹಾಕಿ ಒಂದು ಕುದಿ ಬಂದಾದಮೇಲೆ ಪಾಸ್ತಾನ ಆ್ಯಡ್ ಮಾಡಾದ್ಮೇಲೆ ನೀವು ಬೇಕಾದ್ರೆ ರುಚಿಗೆ ಒಂಚೂರು ಗರಂ ಮಸಾಲ ಇಲ್ಲಾಂದರೆ ಸ್ವೀಟಿ ಬೇಕು ಅಂದರೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿ ಮೇಲ್ಗಡೆ. ಅದಾದಮೇಲೆ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ವೆಯ್ಟ್ ಮಾಡಿ, ಅದು ಫ್ಲೇವರ್ ಫುಲ್ ಅಬ್ಸರ್ವ್ ಆಗುತ್ತೆ ಆ್ಯಂಡ್ your ಪಾಸ್ತಾ ಇಸ್ ರೆಡಿ. ನನ್ನ ಮಗಳು ನೋಡಾಗಲೇ ವೆಯ್ಟ್ ಮಾಡ್ತಾಳೆ, ಅವಳು ರಿವ್ಯೂ ಕೇಳೋಣ. ಹೇಗಿದೆ ಅದು? ಯು ಲೈಕ್ ಇಟ್?